ಚುನಾವಣೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಸಿಎಂ ಅವರು. ತಮ್ಮ ಆಪ್ತ ವಿನಯ್ ಕಾರ್ತಿಕ್ ಗೆಲುವಿಗೆ ಡಿಕೆ ಶಿವಕುಮಾರ್ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿ ಸೋತರೆ ಅದು ಸಿಎಂಗೆ ಮುಖಭಂಗ. ಈ ಹಿನ್ನೆಲೆ ಜಾಗೃತಿ ವಹಿಸ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಶಾಸಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಶಾಸಕ ಬಾಲಕೃಷ್ಣಗೆ ಟಾಸ್ಕ್ ಕೊಟ್ಟಿದ್ದಾರೆ. ಬಿಡದಿಯ ಖಾಸಗಿ ರೆಸಾರ್ಟ್ ಅಲ್ಲಿ 140 ರೂಮ್ಗಳನ್ನು ಈಗಾಗಲೇ ಬುಕ್ ಮಾಡಲಾಗಿದೆ. ಮತ್ತೆ ರಾಜ್ಯದಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಆರಂಭ ಆಗಿದೆ. ಹಿರಿಯ ಶಾಸಕ ಮಾಗಡಿ ಬಾಲಕೃಷ್ಣ ನೇತೃತ್ವದಲ್ಲಿ 140 ರೂಮ್ಗಳನ್ನು ಬುಕ್ ಮಾಡಲಾಗಿದೆ. ಎಲ್ಲ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂತಹ ಟಾಸ್ಕ್ ಮಾಗಡಿ ಬಾಲಕೃಷ್ಣ ಅವರಿಗೆ. ಶಾಸಕರಿಗೆ 2 ದಿನಗಳ ವಾಸ್ತವ್ಯಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ವಿನಯ್ ಕಾರ್ತಿಕ್ಗೂ ಸೂಚನೆಯನ್ನು ನೀಡಲಾಗಿದೆ. ಎಲ್ಲಿಯೂ ವಿವಾದ ಮಾಡಿಕೊಳ್ಳದಂತೆ ಅಭ್ಯರ್ಥಿಗೆ ಎಚ್ಚರಿಕೆಯನ್ನು ನೀಡಿರೋದು. ನೋಡಿ, 5ನೇ ಕ್ಯಾಂಡಿಡೇಟ್ ಗೆಲ್ಲಬೇಕು ಅಂತಂದರೆ ಇನ್ನೂ 3 ಮತಗಳ ಅವಶ್ಯಕತೆ ಕಾಂಗ್ರೆಸ್ನವ್ರಿಗೆ ಇದೆ. ಕಾಂಗ್ರೆಸ್ನವರ ಶಾಸಕರ ಸಂಖ್ಯೆಯನ್ನು ನೋಡಿದರೆ 4 ಅಭ್ಯರ್ಥಿಗಳು ಸುಲಭವಾಗಿ ಗೆದ್ದು ಬಿಡ್ತಾರೆ. ಈಗ 5ನೇ ಕ್ಯಾಂಡಿಡೇಟ್ ಗೆಲ್ಲಬೇಕು ಅಂತಂದರೆ ಇನ್ನೂ 3 ಮತಗಳು ಬೇಕಾಗುತ್ತೆ. ಯಾರಿಂದ ಮತ ಹಾಕಿಸ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಇನ್ನೊಂದು ಭಯ ಏನಂತಂದರೆ ಕಾಂಗ್ರೆಸ್ನವರಿಗೆ ಅಡ್ಡ ಮತದಾನದ ಭಯ. ಎಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂಥವ್ರು ಒಳಗೊಳಗೆ ಅಡ್ಡ ಮತದಾನ ಮಾಡಿಬಿಡ್ತಾರೋ ಏನೋ, ಎದುರಾಳಿ ಅಭ್ಯರ್ಥಿಗಳಿಗೆ ತಮ್ಮ ಮತ ಕೊಟ್ಟು ಬಿಡ್ತಾರೋ ಏನೋ ಅನ್ನುವಂತಹ ಪ್ರಶ್ನೆ ಇರುವ ಹಿನ್ನೆಲೆ ಎಲ್ಲ ಶಾಸಕರನ್ನು ಹಿಡಿದಿಟ್ಕೊಳ್ಳುವಂತಹ ಪ್ರಯತ್ನ, ಅದರಲ್ಲೂ 5ನೇ ಕ್ಯಾಂಡಿಡೇಟ್, ಮತಗಳ ಕೊರತೆ ಇದ್ದರೂ ಕೂಡ 5ನೇ ಕ್ಯಾಂಡಿಡೇಟನ್ನು ಇವರು ಅಖಾಡದಲ್ಲಿ ಇಳಿಸಿದ್ದಾರೆ. ಈಗ 3 ಮತಗಳು ಬೇಕು. ಆ ಮತಗಳನ್ನು ಎಲ್ಲಿಂದ ತಗೋತಾರೆ? ಬೇರೆಯವರಿಗೆ ರಿಕ್ವೆಸ್ಟ್ ಮಾಡ್ತಾರೆ, ಅಡ್ಡ ಮತದಾನ ಮಾಡಿ ಅಂತ ಹೇಳ್ಬೋದು, ಅಥವಾ ಬೇರೆಯವ್ರನ್ನ ಸೆಳೆಯುವಂತಹ ಪ್ರಯತ್ನ ಮಾಡ್ಬೋದು. ಈಗ ಪಕ್ಷೇತರರು ಎಲ್ಲರೂ ಸೇರಿಸಿಯೇ 3 ಮತಗಳ ಕೊರತೆ ಆಗುತ್ತೆ ಇವರಿಗೆ. ದರ್ಶನ್ ಪುಟ್ಟಣ್ಣಯ್ಯ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದಾರೆ, ಲತಾ ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದಾರೆ. ಅವರೆಲ್ಲರನ್ನೂ ಸೇರಿಸಿದರೂ ಕೂಡ ಇನ್ನೂ 3 ಮತಗಳ ಅಗತ್ಯ ಇದೆ. ಆ 3 ಮತಗಳು ಎಲ್ಲಿಂದ ಬರುತ್ತೆ? ಈ ಕಡೆ ಎಸ್ ಟಿ ಸೋಮಶೇಖರ್ ಇದ್ದಾರೆ, ಹೆಬ್ಬಾರ್ ಅವರಿದ್ದಾರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ. ಆ 3 ಮತಗಳನ್ನು ಕಾಂಗ್ರೆಸ್ಗೆ ಹಾಕಿ ಅಂತ ಇವರು ಕೇಳ್ಕೋತಾರ? ಇವರು ಕೇಳಿದರೆ ಅವ್ರ ಮತಗಳು ಕಾಂಗ್ರೆಸ್ಗೆ ಬರುತ್ತಾ? ಬಿ ಜೆ ಪಿಯವರು ಸುಮ್ಮನೆ ಕೂರ್ತಾರಾ? ಇವೆಲ್ಲವೂ ಕೂಡ ಪ್ರಶ್ನೆ ಇದೆ. ಯಾಕಂದರೆ ಬಿ ಜೆ ಪಿಯವರು ಕೂಡ 2 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೋಬೋದು ಅವರ ಸಂಖ್ಯಾ ಬಲವನ್ನು ನೋಡಿದರೆ. 3ನೇ ಕ್ಯಾಂಡಿಡೇಟ್ NDA ಮೈತ್ರಿಕೂಟದಿಂದ JDS ಅಭ್ಯರ್ಥಿಯನ್ನು ಅಖಾಡಕ್ಕೆ ಇಳಿಸಿದ್ದಾರೆ, ಗೋವಿಂದರಾಜು ಅವ್ರನ್ನ ಗೆಲ್ಲಿಸಬೇಕು ಅಂತಂದ್ರೂ ಮತಗಳ ಕೊರತೆ ಇದೆ, 6ರಿಂದ 7. 2 ಅಭ್ಯರ್ಥಿಗಳನ್ನು ಗೆಲ್ಲಿಸಿದರೂ ಕೂಡ BJP ಹತ್ರ ಮತಗಳು ಉಳಿಯುತ್ತೆ, ಪ್ಲಸ್ JDSನವರು 18 ಮತಗಳು. 2ನ್ನೂ ಸೇರಿಸಿದ್ರು ಇನ್ನೂ 6ರಿಂದ 7 ಮತಗಳು ಬೇಕು. ಆ 6ರಿಂದ 7 ಮತಗಳಿಗಾಗಿ ಇವ್ರೇನು ಮಾಡ್ತಾರೆ? ಇದು ಕೂಡ ಸದ್ಯದ ಪ್ರಶ್ನೆ ಇದೆ. ಹೀಗಾಗಿ ಈಗ ಈ ಎಲ್ಲ ಲೆಕ್ಕಾಚಾರವನ್ನು ಇಟ್ಕೊಂಡು ನಮ್ಮಿಂದನೂ ಯಾವುದೇ ಕಾರಣಕ್ಕೂ ಕ್ರಾಸ್ ವೋಟಿಂಗ್ ಆಗಬಾರ್ದು. ಜೊತೆಗೆ ಈ ಕಡೆ ಈ JDSನವರು BJPಯವರು ಕೂಡ ತಮ್ಮ ಮತಗಳನ್ನು ಗಟ್ಟಿಯಾಗಿಟ್ಕೊಳ್ಳೋದ್ರ ಮೂಲಕ ಈ DKC ವಿರೋಧಿ ಬಣ ಕಾಂಗ್ರೆಸ್ನಲ್ಲಿ ಏನಿದೆ ಒಳಗೊಳಗೆ ಆ ಮತಗಳನ್ನು ಸೆಳೆಯುವಂತಹ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ ಮೈತ್ರಿಕೂಟದವರು. ಎಸ್ಪೆಷಲಿ ಆ್ಯಂಡ್ ಪರ್ಟಿಕ್ಯುಲರ್ಲಿ ಕುಮಾರಸ್ವಾಮಿ ಅವರು ಅಂಥವರಿಗೆ ಗಾಳ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. DKC ವಿರೋಧಿ ಬಣದವರು ಸೈಲೆಂಟ್ ಆಗಿ ಫೆನ್ಸ್ ಸಿಟರ್ಸ್ ಅಂತ ನಾವೇನು ಕರಿತೀವಿ, ಅವರು ಈಗ ಈ ಕಡೆ ವಾಲಬಹುದಾ? ಸದ್ಯಕ್ಕಿನ ಪ್ರಶ್ನೆ ಇದೆ. ಡಿ ಕೆ ಶಿವಕುಮಾರ್ ಅವ್ರಿಗಂತೂ ಇದು ಪ್ರತಿಷ್ಠೆ. ಯಾಕಂದರೆ ಮುಖ್ಯಮಂತ್ರಿಗಳು ಆದ ಮೇಲೆ ಮೊದಲ ಚಾಲೆಂಜ್ ಅವರಿಗೆ ಎದುರಾಗಿದೆ, ಪರಿಷತ್ ಫೈಟ್. ಇದರಲ್ಲಿ ಏನಾಗುತ್ತೆ ನೋಡ್.